ಹಲೋ ನನ್ನ ಪ್ರಿಯ ವೀಕ್ಷಕರೇ, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇರ್ಗೆ ಸಂಬಂಧಿಸಿದ ಮನೆಯಲ್ಲೇ ಯಾವ ಥರ ಇನ್ಸ್ಟೆಂಟಾಗಿ ನಾವು ಹೇರ್ ಡೈನ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೇರು ನಾವು ಪರ್ಮನೆಂಟಾಗಿ ಕಲರು ಚೇಂಜ್ ಆಗ್ತಿರ ಮಾಡ್ಕೋಬೇಕು ಅಂದರೆ ನಾವು ಈ ರೀತಿ ಮನೆಯಲ್ಲೇ ಹೇರ್ ಡೈಗಳನ್ನು ಉಪಯೋಗಿಸೋದ್ರಿಂದ ನಮಗೆ ರಿಸಲ್ಟ್ ಸ್ಲೋ ಆಗಿ ಸಿಕ್ಕಿದ್ರೂ ಸಹ ರಿಸಲ್ಟ್ ನಮಗೆ ಪರ್ಮನೆಂಟ್ ಆಗಿರುತ್ತೆ. ಆ ತರಹ ನಾನು ಒಳ್ಳೆಯ ಮೆಂತ್ಯ ಬೀಜಗಳಿಂದ ಮನೆಯಲ್ಲೇ ಕರ್ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಹೇರ್ ಡೈನ ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಹೇರ್ ಡೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಮೊದಲು ಸ್ಟವನ್ನು ಅಂಟಿಸ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಸ್ವಲ್ಪ ಹೀಟ್ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಬೀಜನೂ ಸೇರಿಸ್ಕೊಳ್ಳಿ. ಈ ಮೆಂತ್ಯ ಬೀಜ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ಗೆ ಬರಬೇಕು. ಈಗ ಈ ಮೆಂತ್ಯ ಬೀಜದ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಇಲ್ಲಿ 15ರಿಂದ 20 ಎಳೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಈ ಕರ್ಬೇವಿನ ಸೊಪ್ಪು ಸಹ ಫುಲ್ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗೋವರೆಗೂ ಹುರಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಬೇಕು. ಈ ರೀತಿ ನಾವು ಮುಟ್ಟಿ ನೋಡಿದಾಗ ಕ್ರಿಸ್ಪಿಯಾಗಿರೋ ಥರ ಹುರ್ಕೋಬೇಕು. ಈಗ ಹುರ್ಕೊಂಡಿರುವಂತಹ ಮೆಂತ್ಯ ಬೀಜ ಮತ್ತು ಕರ್ಬೇವಿನ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಕಂಪ್ಲೀಟಾಗಿ ಆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಬಿಡಿ. ಈಗ ಇದನ್ನು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿ ತಗೋಬೇಕು. ಆಗ್ಲೇ ನಾವು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಚುವಾಗ ನೀಟಾಗಿ ಅಪ್ಲೈ ಆಗುತ್ತೆ. ಈಗ ಈ ಪೌಡರ್ನೆಲ್ಲ ನೀಟಾಗಿ ಈ ರೀತಿ ರಿಮೂವ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಂದ ಒಂದು ಬೌಲಲ್ಲಿ ಸೇರಿಸ್ಕೊಂಬಿಡಿ. ಈಗ ಈ ಪೌಡರ್ಗೆ ನಾವು ಕೊಕೊನಟ್ ಆಯಿಲನ್ನು ಸೇರಿಸ್ತಾ ಇದ್ದೀವಿ. ಕೋಕೋನಟ್ ಆಯಿಲ್ ಆದರೂ ಸೇರಿಸ್ಬೋದು, ಇಲ್ಲ ಅಲೋವೆರಾ ಜೆಲ್ ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಅಲೋವೆರಾ ಜೆಲ್, ಇಲ್ಲ ಗಟ್ಟಿ ಮೊಸರು ಬೇಕಾದರೂ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಈಗ ಆಯಿಲ್ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಏನಾದರೂ ನಿಮಗೆ ಆಯಿಲ್ ರಿಕ್ವೈರ್ ಅನಿಸಿದ್ರೆ ಮಿಡಿಲಲ್ಲಿ ಆಯಿಲ್ ಸ್ವಲ್ಪ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಅಂತೂ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನಾನು ರೆಗ್ಯುಲರ್ ಆಗಂತೂ ಯೂಸ್ ಮಾಡೋದು ಈ ಥರನೇ. ನಾನು ಯಾವುದೇ ರೀತಿಯಾದಂತಹ ಬೇರೆ ಇನ್ಸ್ಟಂಟ್ ಇದು ಹೇರ್ ಡೈಸ್ ಅಂತೂ ತಂದು ಹಚ್ಚೋದಿಲ್ಲ. ಈ ಥರನೇ ಆದಷ್ಟು ಮಾಡ್ತೀನಿ. ಸೊ ಅದರಿಂದ ನನಗೆ ಕೂದಲು ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ನಂಬ್ತೀನಿ ಸಹ. ಈಗ ಇದನ್ನು ಸ್ವಲ್ಪವಾಗಿ ತಗೊಂಡು ನಾವು ಹೇರ್ಗೆ ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡ್ತೀವೋ ಆ ರೀತಿ ಅಪ್ಲೈ ಮಾಡ್ಕೊತಾ ಬನ್ನಿ.
ವಾರಕ್ಕೆ ಒಮ್ಮೆ ನಾವು ಈ ರೀತಿ ಮಾಡೋದ್ರಿಂದ ಬಿಳಿ ಕೂದಲು ನಿಧಾನವಾಗಿ ಕಪ್ಪಾಗುತ್ತೆ, ಹೇರ್ ಫಾಲ್ ಆಗೋದಿಲ್ಲ. ಈಗ ತಾನೇ ಬಿಳಿ ಕೂದಲು ಸ್ಟಾರ್ಟ್ ಆಗಿರೋರಿಗೆ ಕಂಪ್ಲೀಟಾಗಿ ಬಿಳಿ ಕೂದಲು ಕಪ್ಪಗಾಗುತ್ತೆ. ಕಪ್ಪು ಕೂದಲಿರುವಂಥವ್ರಿಗೆ ಪರ್ಮನೆಂಟಾಗಿ ಬಿಳಿ ಕೂದಲು ಬರೋದಿಲ್ಲ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ತಮಗೆ ಯೂಸ್ ಆಗಿದೆ ಅನಿಸಿದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.